ಓಂ ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಹಾರ್ದಿಕ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ನನ್ನ ಬಾಲ್ಯ ಅಂತ ಹೇಳುವಂತಹ ಪಾಠದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಈ ನನ್ನ ಬಾಲ್ಯ ಅಂತ ಹೇಳುವಂತಹ ಪಾಠವನ್ನು ಬರೆದಿರುವಂತಹ ಕೃತಿಕಾರರು ಯಾರು ಅಥವಾ ಲೇಖಕರು ಯಾರು? ಡಾಕ್ಟರ್ ಗಣೇಶ್ ಅಮೀನ್ಗಡರವರು. ಡಾಕ್ಟರ್ ಗಣೇಶ್ ಅಮೀನ್ಗಡರವರು ಯಾರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ? ಈ ಒಂದು ಪಾಠದಲ್ಲಿ ಏಣಗಿ ಬಾಳಪ್ಪನವರ ಜೀವನದ ಕಥೆಯನ್ನು ಇಲ್ಲಿ ನಿರೂಪಿಸಿದ್ದಾರೆ. ಏಣಗಿ ಬಾಳಪ್ಪನವರ ತಂದೆಯ ಹೆಸರೇನು? ಏಣಗಿ ಬಾಳಪ್ಪನವರ ತಂದೆ ಕರಿಬಸಪ್ಪ. ಹಾಗೆಯೇ ಏಣಗಿ ಬಾಳಪ್ಪನವರ ತಾಯಿಯ ಹೆಸರು ಬಾಳಮ್ಮ. ಹಾಗೆ ಅಣ್ಣನ ಹೆಸರು ಬಸಪ್ಪ, ಅಕ್ಕನ ಹೆಸರು ವೀರವ್ವ. ಓಕೆ, ಸರಿ ಮಕ್ಕಳೇ, ಈಗ ಈಗಾಗಲೇ ನಾವು ಏನು ನಿನ್ನೆ ಪಾಠದಲ್ಲಿ ತಿಳ್ಕೊಂಡಿದ್ದೀವಿ ಅದರ ಮುಂದುವರಿದ ಭಾಗವನ್ನು ಈಗ ತಿಳ್ಕೊಳ್ಳೋಣ. ನಿನ್ನೆ ಎಲ್ಲಿವರೆಗೆ ಆಗಿತ್ತು? ಆ ಒಂದು ತಾಯಿ ಚಿಕ್ಕ ವಯಸ್ಸಿನಲ್ಲಿಯೇ ಏನು ಮಾಡಿರ್ತಾರೆ? ಏಣಗಿ ಬಾಳಪ್ಪನವರು ತಂದೆಯನ್ನು ಕಳ್ಕೊಂಡಿರ್ತಾರೆ. ಯಾವ ವಯಸ್ಸಿನಲ್ಲಿ? 3 ವರ್ಷದ ಮಗುವಾಗಿದ್ದಾಗ ತಂದೆ ಕರಿಬಸಪ್ಪನವರು ತೀರಿ ಹೋಗ್ತಾರೆ. ಹಾಗೆ 12-13 ವರ್ಷದ ಬಾಲಕನಾಗಿದ್ದಾಗ ಅವರು ತನ್ನ ಅಣ್ಣನಾಗಿರುವಂತಹ ಬಸಪ್ಪ ಮತ್ತು ಅಕ್ಕನಾಗಿರುವಂತಹ ವೀರವ್ವ ಅವರು ಕೂಡ ಮರಣವನ್ನು ಹೊಂದಿರ್ತಾರೆ. ನಂತರ ಇವರು ಜೀವನ ಕಷ್ಟದಲ್ಲಿ ತನ್ನ ತಾಯಿಯ ಜೊತೆ ಜೀವನವನ್ನು ಕಷ್ಟದಲ್ಲಿ ನಡೆಸ್ತಾ ಇರ್ತಾರೆ. ಅಂದರೆ ತಮ್ಮ ಭೂಮಿಯನ್ನು ಕೂಡ ಒತ್ತೆ ಇಟ್ಟು ಏನು ಮಾಡ್ತಾರೆ? ಸಾಲದಲ್ಲಿ ಇರ್ತಾರೆ. ಹಾಗೆಯೇ ತಾಯಿ ತನ್ನ ತವರು ಮನೆಯಿಂದ, ಅವರು ಸ್ಥಿತಿವಂತರ ಮನೆಯಿಂದ ಬಂದಿರ್ತಾರೆ. ಸ್ವಲ್ಪ ಶ್ರೀಮಂತ ವರ್ಗದವರ ಮನೆಯಿಂದ ಬಂದಿರೋದ್ರಿಂದ ಅವರಿಗೆ ಕೆಲಸಕ್ಕೆ ಹೋಗುವ ಬಗ್ಗೆ ಏನು ಗೊತ್ತಿರಲ್ಲ. ಅಂದರೆ ಹೊರಗಡೆ ಕೆಲಸಕ್ಕೆ ಹೋಗಿ ಗೊತ್ತೇ ಇರಲಿಲ್ಲ. ಆದರೆ ಇಲ್ಲಿ ಅವರು ಕೆಲಸಕ್ಕೆ ಹೋಗುವಂಥ ಒಂದು ಪ್ರಮೇಯ ಬರುತ್ತೆ. ಅದರಿಂದ ಅವಳಿಗೆ ಹೊಲದಲ್ಲಿ ಕೂಲಿ ಮಾಡುವ ಅಭ್ಯಾಸವಿರಲಿಲ್ಲ. ಅವರು ಸ್ಥಿತಿವಂತರ ಮನೆಯಿಂದ ಬಂದಿರೋದ್ರಿಂದ ಮತ್ತು ಗಂಡನ ಮನೆಯಲ್ಲಿ ಮದುವೆಯಾಗಿ ಬಂದ ಮೇಲೆ ಗಂಡ ಎಲ್ಲ ನೋಡ್ಕೊಳ್ತಾ ಇದ್ರು, ಯಾರು? ಕರಿಬಸಪ್ಪನವರು. ಹಾಗೆಯೇ ಮಕ್ಕಳು ಕೂಡ ಬೆಳೆದು ದೊಡ್ಡವರಾಗ್ತಾ ಇದ್ದುವಾಗ ಅವ್ರದ್ದು ಕೂಡ ಸಹಕಾರ ತಾಗೆ ಇತ್ತು. ಯಾರ್ದು? ತನ್ನ ಮಕ್ಕಳಾಗಿರುವಂತಹ ವೀರವ್ವ ಮತ್ತು ಬಸಪ್ಪ. ಹಾಗೆಯೇ ಆ ಇಬ್ಬರು ಮಕ್ಕಳನ್ನು ಕಳ್ಕೊಳ್ತಾರೆ. ಹಾಗೆಯೇ 3ನೇ ಮಗುವಾಗಿರುವಂಥವನು ಯಾರು? ಏಣಗಿ ಬಾಳಪ್ಪನವರು ಇನ್ನೂ ಚಿಕ್ಕ ಹುಡುಗನಾಗಿರ್ತಾರೆ. ಹಾಗೆಯೇ ಕೂಲಿ ಮಾಡಿ ಅಭ್ಯಾಸ ಇಲ್ಲ ಅಂತ ಅಂದರೂ ಕೂಡ ಇಲ್ಲಿ ಆ ಒಂದು ದುರ್ದೈವ, ಆ ಒಂದು ದೌರ್ಭಾಗ್ಯ ಏನಾಗುತ್ತೆ? ಆ ಒಂದು ಕೆಲಸವನ್ನು ಮಾಡಿಸುವಂತಹ ಪರಿಸ್ಥಿತಿ ಅಥವಾ ಆ ಕೆಲಸವನ್ನು ಮಾಡುವಂತಹ ಪರಿಸ್ಥಿತಿ ಯಾರಿಗೆ ಬರುತ್ತೆ? ಬಾಳಮ್ಮನಿಗೆ ಬರುತ್ತೆ. ನನ್ನ ಅವ್ವ ಬೇರೆಯವರ ಹೊಲದಲ್ಲಿ ಕೆಲಸಕ್ಕೆ ಹೋಗಲು ಮನಸ್ಸು ಗಟ್ಟಿ ಮಾಡಿದಳು. ಬೇರೆಯವರ ಹೊಲಮನೆ ಕೆಲಸವನ್ನು ಮಾಡಬೇಕು, ಕೆಲಸಕ್ಕೆ ಹೋಗಬೇಕು, ದುಡಿದು ನನ್ನ ಮಗನನ್ನು ನೋಡ್ಕೊಳ್ಬೇಕು, ಮನೆಯನ್ನು ನಡೆಸಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಬಾಳಮ್ಮ, ಯಾರ ತಾಯಿ? ಏಣಗಿ ಬಾಳಪ್ಪನವರ ತಾಯಿ ದುಡಿಮೆ ಮಾಡುವುದಕ್ಕೆ ಹೋಗ್ತಾರೆ. ಆದರೆ ಬೇರೆ ಆಳುಗಳಂತೆ ಇವಳಿಂದ ಕೆಲಸವಾಗುವುದಿಲ್ಲವೆಂದು ಕಂಡ ಸಾಹುಕಾರರು ನಾಳೆಯಿಂದ ಕೆಲಸಕ್ಕೆ ಬರಬೇಡವೆಂದು ಹೇಳಿದರು. ನೋಡಿ, ಇವರಿಗೆ ಪಾಪ ಕೆಲಸ ಮಾಡಿ ಅಭ್ಯಾಸ ಇಲ್ಲ, ಇವರು ಸರಿಯಾಗಿ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಹಾಗೆಯೇ ಹೊಲದ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಆಳುಗಳಂತೆ ಇವರು ಬೇರೆ ಆಳುಗಳೆಲ್ಲ ಯಾವ ರೀತಿ ಕೆಲಸ ಮಾಡ್ತಾ ಇರ್ತಾರೋ ಆ ರೀತಿ ಇವರಿಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆಗ ಅಲ್ಲಿಯ ದನಿ ಅಥವಾ ಸಾಹುಕಾರರು ನಾಳೆಯಿಂದ ಕೆಲಸಕ್ಕೆ ಬರಬೇಡ, ನೀನು ಕೆಲಸ ಸರಿ ಮಾಡಲಿಕ್ಕೆ ಬರಲ್ಲ ನಿನಗೆ ಅಂತ ಹೇಳ್ತಾರೆ. ಆವಾಗ ಪರಿಸ್ಥಿತಿ ಏನಾಗಬೇಕು? ತಾಯಿದ್ದು ಕಣ್ಣೀರು ಹಾಕುತ್ತಿದ್ದ ಅಮ್ಮ ಕಣ್ಣೀರು ಹಾಕ್ತಾ ಇರ್ತಾರೆ. ಅಯ್ಯೋ, ನಾನು ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ. ಇಲ್ಲಿರುವಂತಹ ಸಾಹುಕಾರರು ಕೂಡ ಕೆಲಸಕ್ಕೆ ಬರಬೇಡ ಅಂತ ಹೇಳ್ತಿದ್ದಾರೆ. ಮನೆಯನ್ನು, ನನ್ನ ಮಗನಾಗಿರುವಂತಹ ಬಾಳಪ್ಪನನ್ನು ಯಾವ ರೀತಿ ನಾನು ಅವನನ್ನು ಸಾಕಬೇಕು, ಊಟಕ್ಕೂ ಕಷ್ಟ ಆಗಿದೆ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇರ್ತಾರೆ. ಆವಾಗ ಕಣ್ಣೀರು ಹಾಕ್ತಾ ಇರುವಂತಹ ಅವ್ವನಿಗೆ, ಬಾಳಮ್ಮನಿಗೆ
ನಾನು ನನ್ನ ಬಾಲಬುದ್ಧಿಗೆ ತಕ್ಕಂತೆ ಹೇಳಿದೆ. ಅಂದರೆ ಏಣಗಿ ಬಾಳಪ್ಪನವರು ಅವರ ಒಂದು ಬಾಲ್ಯದ ಚಿಕ್ಕ ವಯಸ್ಸಿನಲ್ಲಿರಬೇಕಾದ್ರೆ ಅವರ ಬುದ್ಧಿಗೆ ಏನು ತೋಚ್ತೋ ಅದನ್ನು ಹೇಳ್ತಾರೆ. ಏನು ಹೇಳ್ತಾರೆ? ಅವ್ವ, ನಾನೂ ನಿನ್ನ ಕೂಡ ಕೆಲಸಕ್ಕೆ ಬರ್ತೀನಿ, ಇಬ್ಬರೂ ದುಡಿದ್ರೆ ಒಂದೇ ಆಳಿನ ಲೆಕ್ಕ ಸಾಹುಕಾರರು ಕೊಡಲಿ ಅಂತ ಹೇಳಿದೆ. ಏಣಗಿ ಬಾಳಪ್ಪನವ್ರು ಏನು ಹೇಳ್ತಾ ಇದ್ದಾರೆ? ಅಮ್ಮ, ನಾನು ಕೂಡ ನಿಮ್ಮ ಜೊತೆ ಕೆಲಸವನ್ನು ಮಾಡ್ತೀನಿ, ದುಡಿಮೆಯನ್ನು ಮಾಡ್ತೀನಿ. ಇಬ್ಬರೂ ದುಡಿದಾಗ ಇಬ್ಬರದ್ದು ಸೇರಿ ದುಡಿದಂತಹ ಒಂದು ಹಣ ಏನಿದೆ ಅದನ್ನು ಒಬ್ಬರ ಆಳಿನ ಲೆಕ್ಕಕ್ಕೆ ನಮ್ಮ ಇಬ್ಬರ ದುಡಿತಕ್ಕೆ ಕೊಡಲಿ. ನಾವಿಬ್ಬರು ದುಡಿಯೋಣ, ಆದರೆ ಅವರು ಸಾಹುಕಾರರು ಒಬ್ಬರ ಆಳಿನ ಹಣವನ್ನು, ದುಡಿಮೆಯ ಹಣವನ್ನು ಕೊಟ್ಟರೆ ಸಾಕು ಅಂತ ಹೇಳುವಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ. ನೋಡಿ, ಅಷ್ಟು ಚಿಕ್ಕ ವಯಸ್ಸಿಗೆ ತಾಯಿಯ ಕಷ್ಟವನ್ನು ನೋಡೋಕ್ಕಾಗದೆ ಆ ಬಾಲಕ ಏಣಗಿ ಬಾಳಪ್ಪನವರು ಈ ಒಂದು ಮಾತನ್ನು ತನ್ನ ಬಾಲ ಬುದ್ಧಿಗೆ ತಕ್ಕಂತೆ ಹೇಳ್ತಾರೆ. ಅವ್ವನಿಗೆ ನನ್ನನ್ನು ದುಡಿಸಲು ಮನಸ್ಸಿರಲಿಲ್ಲ, ಆದರೆ ತಾಯಿಗೆ ಒಂದು ಚಿಕ್ಕ ಬಾಲಕನನ್ನು ಕೆಲಸ ಮಾಡಿಸಲಿಕ್ಕೆ ಮನಸ್ಸು ಬರಲಿಲ್ಲ. ನನ್ನ ಒತ್ತಾಯಕ್ಕೆ ಒಪ್ಪಿದಳು. ಆದರೆ ಬಾಳಪ್ಪನವರು ಒತ್ತಾಯ ಮಾಡಿದ್ದಕ್ಕೆ ತಾಯಿ ಬಾಳಮ್ಮ ಕೊನೆಗೆ ಒಪ್ಪಿಕೊಳ್ತಾರೆ. ಇಬ್ಬರೂ ದುಡಿಯಲು ಯತ್ನಿಸಿದೆವು, ಇಬ್ಬರೂ ಕೂಡ ದುಡಿಯುವುದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ, ದುಡಿಯುವುದಕ್ಕೆ ಹೊಲಕ್ಕೆ ಹೋಗ್ತೀವಿ. ಆದರೆ ದುಡಿದು ಗೊತ್ತೇ ಇಲ್ಲದ ನನ್ನ ಕೈ ತುಂಬ ಗುಳ್ಳೆಗಳೆದ್ದವು. ನಾನು ದುಡಿಮೆ ಮಾಡಿ ಅಭ್ಯಾಸ ಇಲ್ಲದೇ ಇರೋದ್ರಿಂದ, ಅವತ್ತು ಹೊಸದಾಗಿ ನಾನು ದುಡಿಮೆಗೆ ಹೋಗಿರೋದ್ರಿಂದ ಏನಾಗುತ್ತೆ, ಕಷ್ಟ ಆಗಿ ಕೈಗಳೆಲ್ಲ ಏನಾಗುತ್ತೆ, ಗುಳ್ಳೆಗಳು ಬಂದುಬಿಡುತ್ತೆ. ಹಾಗಾಗಿ ಅದು ಸಾಗಲಿಲ್ಲ, ಅದನ್ನು ಕೂಡ ಮತ್ತೆ ಮುಂದುವರಿಸಲಿಕ್ಕೆ ಆಗಲಿಲ್ಲ. ಒಮ್ಮೆಯಂತೂ ಕಿತ್ತು ತಿನ್ನುವ ಬಡತನ ನಮ್ಮ ಮೇಲೆ ಎಂತಹ ಸ್ಥಿತಿ ತಂದಿತೆಂದರೆ ಅದು ನೆನಪಾದರೆ ಈಗಲೂ ಕಣ್ಣಲ್ಲಿ ನೀರು ಬರುತ್ತದೆ. ಅಂದರೆ ಅವರ ಜೀವನದಲ್ಲಿ ಎಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಬಂತು ಅಂತ ಹೇಳಿದರೆ ಅದನ್ನು ನೆನೆಸ್ಕೊಂಡಾಗ ಕಣ್ಣಲ್ಲಿ ಈಗಲೂ ಕೂಡ ನೀರು ಬರುತ್ತೆ ಅಂತ ಹೇಳುವಂತಹ ಮಾತನ್ನು ಇಲ್ಲಿ ಬಾಳಪ್ಪನವರು ಹೇಳ್ತಾ ಇದ್ದಾರೆ. ಒಂದು ದಿನ ರಾತ್ರಿ ಅವ್ವ ನನಗೆ ಊಟ ಬಡಿಸಿದಳು. ನೋಡಿ, ಬಾಳಪ್ಪನವರಿಗೆ ತಾಯಿ ಬಾಳಮ್ಮ ಊಟವನ್ನು ಬಡಿಸ್ತಾರೆ. ನಾನು ಉಂಡೆ. ಅವರು ಊಟವನ್ನು ಸಂತೋಷದಿಂದ ಮಾಡ್ತಾರೆ. ತಾಯಿ ಪ್ರೀತಿಯಿಂದ ಬಡಿಸಿದಾಗ ಎಲ್ಲರೂ ಕೂಡ ಮನೆಯಲ್ಲಿ ಮಕ್ಕಳು ಹೆಚ್ಚಾಗಿ ಊಟವನ್ನು ಮಾಡ್ತಾ ಇರ್ತೀವಲ್ವ, ಹಾಗೆ ಅವರು ಕೂಡ ಊಟವನ್ನು ಆ ಒಂದು ಬಾಲ್ಯದ ವಯಸ್ಸಿನಲ್ಲಿ ಬಾಲಕನಾಗಿದ್ದಾಗ ಮಾಡ್ತಾರೆ. ಕೂಡಲೇ ಆಕೆ ಮಲಗಲು ಹಾಸಿಗೆ ತಯಾರಿಸಿದಳು. ನನಗೆ ಊಟ ಮಾಡಿಸ್ಬಿಟ್ಟು, ಅಂದರೆ ಬಾಳಪ್ಪನವರಿಗೆ ಊಟ ಮಾಡಿಸಿ ತಾಯಿ ಬಾಳಮ್ಮ ರಾತ್ರಿ ಹೊತ್ತಾಗಿರೋದ್ರಿಂದ ಮಲಗುವ ಸಮಯ, ಊಟ ಮಾಡಿ ಸಾಮಾನ್ಯ ಎಲ್ಲರೂ ಮಲಗುವಂಥದ್ದು ಇರುತ್ತೆ. ಹಾಗೆ ಅವರ ಮನೆಯಲ್ಲಿ ಕೂಡ ಅವರು ಮಲಗುವುದಕ್ಕೆ ಹಾಸಿಗೆಯನ್ನು ತಯಾರಿಸ್ತಾ ಇರ್ತಾರೆ, ಅದನ್ನು ಹಾಸಿಗೆಯನ್ನು ಬಿಡಿಸ್ತಾ ಇರ್ತಾರೆ. ಯಾರು? ಬಾಳಮ್ಮನವರು. ಆಗ ನಾನು, ಅವ್ವ, ನೀ ಊಟ ಮಾಡುವಂಗಿಲ್ಲೇನೋ ಅಂತ ಕೇಳಿದೆ. ನೀನು ಊಟ ಮಾಡುವಂಗಿಲ್ವೇ? ನೀನು ಊಟ ಮಾಡಿಲ್ವಲ್ಲ, ಯಾಕೆ ನೀನು ಊಟ ಮಾಡಲ್ವಾ ಅಂತ ಹೇಳುವಂಥ ಮಾತನ್ನು ತಾಯಿ ಹತ್ರ ಇಲ್ಲಿ ಯಾರು ಕೇಳ್ತಾರೆ? ಬಾಳಪ್ಪನವರು ಕೇಳ್ತಾರೆ. ಆಕೆ ಏನೇನೋ ಹಾರಿಕೆ ಉತ್ತರ ಕೊಟ್ಟಳು. ಮಗನ ಸಮಾಧಾನಕ್ಕೋಸ್ಕರ ಅವರು ಊಟ ಮಾಡದೇ ಇದ್ದರೂ ಕೂಡ ಏನೇನೋ ಸಬೂಬು ಅಥವಾ ಏನೇನೋ ಕಾರಣ ನೀಡ್ತಾರೆ. ಅಂದು ಇಬ್ಬರಿಗೂ ಆಗುವಷ್ಟು ರೊಟ್ಟಿ ಮನೆಯಲ್ಲಿರಲಿಲ್ಲವೆಂಬ ಸತ್ಯ ಸಂಗತಿ ನನಗೆ ತಿಳಿಯಿತು. ಅವರು ಸಾಮಾನ್ಯವಾಗಿ ರೊಟ್ಟಿ ಊಟವನ್ನು ಮಾಡ್ತಾ ಇರ್ತಾರೆ. ಹಾಗೆಯೇ ಮನೆಯಲ್ಲಿ ಸಾಕಾಗುವಷ್ಟು ರೊಟ್ಟಿ ಇಲ್ಲದೇ ಇರೋದ್ರಿಂದ ಮಗನಿಗೆ ಮಾತ್ರ ರೊಟ್ಟಿಯನ್ನು ತಿನ್ನಿಸಿ ತಾಯಿ ಬಾಳಮ್ಮ ಹಾಗೆ ಉಪವಾಸ ಇರ್ತಾರೆ ಅಂತ ಹೇಳುವಂಥದ್ದು ಯಾರಿಗೆ ಗೊತ್ತಾಗುತ್ತೆ? ಆ ಮಗನಾಗಿರುವಂತಹ ಏಣಗಿ ಬಾಳಪ್ಪನವರಿಗೆ ಗೊತ್ತಾಗುತ್ತೆ. ಅವ್ವ, ನಾಳೆಯಿಂದ ನಾವಿಬ್ಬರು ಕೂಡಿಯೇ ಊಟ ಮಾಡೋಣ. ಇದನ್ನು ಗೊತ್ತಾಗಿ ಇನ್ನು ನಾಳೆಯಿಂದ ನಾನು ಕೂಡ ಅಮ್ಮನ ಜೊತೆ ಊಟ ಮಾಡಿದರೆ ಅವಳಿಗೆ ಸ್ವಲ್ಪ ಊಟ ಸಿಗುತ್ತೆ, ಇಲ್ಲಾಂದರೆ ನನಗೆ ಹೊಟ್ಟೆ ತುಂಬ ತಿನ್ನಲಿ ಅಂತ ಹೇಳಿ ಅವಳು ತಿನ್ನದೇ ಉಪವಾಸ ಇರ್ತಾಳೆ. ಅದಕ್ಕೋಸ್ಕರ ಈ ಒಂದು ಉಪಾಯವನ್ನು ಯಾರು ಮಾಡ್ತಾರೆ? ಏಣಗಿ ಬಾಳಪ್ಪನವರು ಮಾಡ್ತಾರೆ. ತನ್ನ ತಾಯಿ ಕೂಡ ಹಸಿದು ಸುಮ್ಮನೆ ಅವರು ಮಲಗಬಾರ್ದು, ಹಸಿದ ಹೊಟ್ಟೆಯಲ್ಲಿ ಮಲಗಬಾರ್ದು, ಇದ್ದದ್ರಲ್ಲೇ ನಾವು ಹಂಚಿಕೊಂಡು ತಿನ್ನೋಣ ಅಂತ ಹೇಳುವಂತಹ ಮಾತನ್ನು ಇಲ್ಲಿ ಏನು ಹೇಳ್ತಾರೆ? ಬಾಳಪ್ಪನವರು ತನ್ನ ತಾಯಿ ಆಗಿರುವಂತಹ ಬಾಳಮ್ಮನಿಗೆ ಹೇಳುತ್ತಾರೆ. ನಾಳೆಯಿಂದ ಏನು ಮಾಡೋಣ? ನಾವಿಬ್ಬರು ಕೂಡಿಯೇ, ಅಂದರೆ ಜೊತೆಯಲ್ಲಿಯೇ ಕುಳಿತು ಊಟ ಮಾಡೋಣ. ಒಂದೇ ರೊಟ್ಟಿ ಇದ್ದರೆ ಅರ್ಧ ಅರ್ಧ ತಿನ್ನೋಣ ಎಂದು ಹೇಳಿದೆ. ಒಂದು ರೊಟ್ಟಿ ಇದೆ ಅಂತ ಹೇಳಿದರೆ ಅದನ್ನು ಅರ್ಧ ಮಾಡಿ ನಾವು ತಿನ್ನೋಣ, ಇಬ್ಬರು ಹಂಚಿಕೊಂಡು ತಿನ್ನೋಣ. ಎರಡು ರೊಟ್ಟಿ ಇದ್ದರೆ ಎಷ್ಟು ತಿನ್ಬೋದು ಅವರು? ಒಂದೊಂದು ಹಂಚಿಕೊಂಡು ತಿನ್ಬೋದು. ಒಂದೇ ರೊಟ್ಟಿ ಇದ್ದರೆ ನಾವು ಅರ್ಧ ತಿನ್ನೋಣ ಅಂತ ಹೇಳುವಂತಹ ಮಾತನ್ನು ಬಾಳಪ್ಪನವರು ತನ್ನ ತಾಯಿಗೆ ಹೇಳ್ತಾ ಇರ್ತಾರೆ. ಆಕೆ ನನ್ನನ್ನು ತಬ್ಬಿಕೊಂಡು ಅತ್ತಾಗ ನಾನು ಅತ್ತು ಬಿಟ್ಟೆ. ಈ ಒಂದು ಮಾತನ್ನು ಹೇಳಿದಾಗ
ಏಣಗಿಯವರು ಅಥವಾ ಏಣಗಿ ಬಾಳಪ್ಪನವರು ಹೇಳಿದಾಗ ತನ್ನ ತಾಯಿ ಬಾಳಮ್ಮ ಅವರನ್ನು ತಬ್ಬಿಕೊಂಡು ಏನು ಮಾಡ್ತಾರೆ, ಆ ಒಂದು ಸಮಯದಲ್ಲಿ ಹತ್ತು ಬಿಡ್ತಾರೆ. ಗೊಳೋ ಅಂತ ಹೇಳಿ ಕಣ್ಣೀರು ಹಾಕ್ತಾರೆ. ಅವಾಗ ಅವರನ್ನು, ತನ್ನ ತಾಯಿಯನ್ನು ತಬ್ಬಿಕೊಂಡು ಮಗನಾಗಿರುವಂತಹ ಬಾಳಪ್ಪನವರು ಕೂಡ ಹತ್ತು ಬಿಟ್ಟೆ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಅವರು 6-7 ವರ್ಷದ ಬಾಲಕನಾಗಿದ್ದಾಗ ನಡೆದಿರುವಂತಹ ಘಟನೆಯನ್ನು ಈಗ ನೆನಪಿಸ್ತಾ ಇದ್ದಾರೆ. ನಮ್ಮೂರಿನ ಸಮೀಪ ಸಂತಿಯಾಗೋ ಊರು ಅಂದರೆ ಬೈಲಹೊಂಗಲ. ಎಲ್ಲ ಸಾಮಾನ್ಯವಾಗಿ ಎಲ್ಲ ಊರಿನಲ್ಲಿ, ನಿಮ್ಮ ಊರಲ್ಲಿ ಕೂಡ ವಾರಕ್ಕೆ 1 ಸಲ 2 ಸಲ ಸಂತೆ ಇರುತ್ತಲ್ವಾ, ಅದೇ ಥರ ಅವರ ಊರಿನಲ್ಲಿ ಕೂಡ ಸಂತೆ ಆಗ್ತಾ ಇರುತ್ತೆ. ಆವಾಗ ಆ ಒಂದು ಸಂತೆಗೆ ಬೈಲಹೊಂಗಲದಕ್ಕೆ ಹೋಗಬೇಕಾಗಿತ್ತು ಅವರ ಊರಿಂದ. ಆ ಒಂದು ಏಣಗಿ ಬಾಳಪ್ಪನವರ ಮನೆಯ ಊರು ಏನಿದೆ ಅಲ್ಲಿಂದ ಬೈಲಹೊಂಗಲಕ್ಕೆ ಸಂತೆಯನ್ನು ಮಾಡೋದಕ್ಕೆ ಆ ಒಂದು ಊರಿನ ಜನರೆಲ್ಲ ಹೋಗ್ತಾ ಇರ್ತಾರೆ. ಆ ಸಂತೆ ಯಾವ ದಿನ ಆಗುತ್ತೆ? ಪ್ರತಿ ಶುಕ್ರವಾರ ಆ ಒಂದು ಸಂತಿಗೆ ಅಥವಾ ಆ ಒಂದು ಸಂತೆಗೆ ಎಲ್ಲರೂ ಹೋಗ್ತಾ ಇದ್ರು. ಅದರಂತೆ ನಮ್ಮವ್ವನೂ ಹೋಗಿದ್ಲು. ಎಲ್ಲರೂ ಪ್ರತಿ ಶುಕ್ರವಾರ ಹೋಗುವ ಹಾಗೆ ಏಣಗಿ ಬಾಳಪ್ಪನವರ ತಾಯಿ ಬಾಳಮ್ಮನವರು ಆ ಒಂದು ಸಂತೆಗೆ ಪ್ರತಿ ಶುಕ್ರವಾರ ಹೆಚ್ಚಾಗಿ ಹೋಗ್ತಾನೆ ಇರ್ತಾರೆ. ಸಂತೆಯಿಂದ ಬರುವಾಗ ಮಕ್ಕಳಿಗೆ ತಿನ್ನಲಾಕ ಏನಾದರೂ ತರ್ತಾಳೆಂಬ ಆಸೆಯಿಂದ ಕಾಣಲು ಹೊಂಟೆ. ಅಂದರೆ ಪ್ರತಿ ಶುಕ್ರವಾರ ಸಂತೆಯಿಂದ ಬರಬೇಕಾದ್ರೆ ಮಕ್ಕಳಿಗೆ ಪ್ರೀತಿಯಿಂದ ತಂದೆ ತಾಯಿ ತಂದೆ ತರ್ತಾರೆ. ಏನಾದರೂ ತಿನ್ನುವುದಕ್ಕೆ ಮಕ್ಕಳು ತಿಂಡಿ ಅಂತ ಹೇಳಿದರೆ ಇಷ್ಟಪಡ್ತಾರಲ್ವ, ಅದೇ ಥರ ಬಾಳಪ್ಪನವರಿಗೂ ಕೂಡ ತನ್ನ ತಾಯಿ ತಿನ್ನುವುದಕ್ಕೆ ಸಂತೆಯಿಂದ ಏನಾದರೂ ತಗೊಂಡು ಬರ್ತಾಯಿದ್ರು. ಹಾಗೆಯೇ ಅವತ್ತೊಂದು ದಿನ ಅವರು ಸಂತೆಯಿಂದ ಬರಬೇಕಾದ್ರೆ ಅವರು ತಿಂಡಿ ತರ್ತಾರೆ, ಏನಾದರೂ ತಿನ್ನುವುದಕ್ಕೆ ತರ್ತಾರೆ ಅಂತ ಹೇಳಿ ಅವರು ಬರುವಂತಹ ದಾರಿಯಲ್ಲಿ ಅವರನ್ನು ಭೇಟಿಯಾಗುವುದಕ್ಕೆ ಏನು ತಿಂಡಿ ತಂದಿದ್ದಾರೆ ಅಂತ ಹೇಳಿ ಪ್ರೀತಿಯಿಂದ ಖುಷಿಯಿಂದ ಅವರು ಏನು ಮಾಡ್ತಾರೆ, ಅವರು ಸಂತೆಯಿಂದ ಬರುವಂತಹ ಬೈಲಹೊಂಗಲ ಸಂತೆಯಿಂದ ಬರುವಂತಹ ದಾರಿಯಲ್ಲಿ ಅವರು ಕೂಡ ಆ ಒಂದು ದಾರಿಯ ಕಡೆ ಮನೆಯಿಂದ ಹೋಗ್ತಾರೆ. ಯಾರನ್ನು ನೋಡುವುದಕ್ಕೆ? ಸಂತೆಯಿಂದ ಬರುವಂತಹ ಒಂದು ತಾಯಿ ಬಾಳಮ್ಮನನ್ನು ನೋಡುವುದಕ್ಕೆ. ಅವರು ಏನು ತಿಂಡಿ ತರ್ಬೋದು ಅಂತ ಹೇಳಿ ಆಸೆಯಿಂದ ಕಾಣುವುದಕ್ಕೆ ಅಥವಾ ನೋಡುವುದಕ್ಕೆ ಹೊರಡುತ್ತಾರೆ. ಆದರೆ ದೊಡ್ಡ ಮಳೆಯಿಂದಾಗಿ ಮುಂದೆ ಹೋಗಲಾರದೆ ಕಾಲುವೆಯಲ್ಲಿ ಜಾರಿ ಬಿದ್ದೆನಂತೆ. ನಾನು 6-7 ವರ್ಷದ ಬಾಲಕನಾಗಿದ್ದಾಗ ಆ ಒಂದು ತಾಯಿಯನ್ನು ಕಾಣಲು ಹೋದಾಗ ಆ ಒಂದು ದಾರಿಯಲ್ಲಿ ಆ ಒಂದು ಮಳೆಗಾಲ ಆಗಿರೋದ್ರಿಂದ, ತುಂಬ ಮಳೆ ಬಂದಿರೋದ್ರಿಂದ ಸಾಮಾನ್ಯ ಭೂಪ್ರದೇಶ ಎಲ್ಲ ನೀರಿನಿಂದ ಕೂಡಿರುತ್ತೆ ಅಥವಾ ನೀರೆಲ್ಲ ಆಗಿ ಕೆಸರು ಮಣ್ಣು ಎಲ್ಲ ಆಗಿ ನಡೆಯುವುದಕ್ಕೆಲ್ಲ ಕಷ್ಟ ಆಗುತ್ತೆ ಕೆಲವು ಸಲ. ಹಾಗೆಯೇ ಆ ಒಂದು ಕಾಲುವೆಯಲ್ಲಿ ಏನು ಮಾಡ್ತಾರೆ, ಇವರು ನಡ್ಕೊಂಡು ಹೋಗಬೇಕಾದ್ರೆ ದಾರಿಯಲ್ಲಿ ಕಾಲುವೆ ಸಿಗುತ್ತೆ. ಆ ಕಾಲುವೆಯಲ್ಲಿ ಜಾರಿ ಬಿದ್ದು ಬಿಡ್ತಾರೆ. ಯಾರು? ಏಣಗಿ ಬಾಳಪ್ಪನವರು ಬಿದ್ದು ಬಿಡ್ತಾರೆ. ಬಿದ್ದಾಗ ಏನಾಗುತ್ತೆ? ಮ್ಯಾಲೆ ಬರಾಕೆ ತ್ರಾಣ ಉಳಿದಿರಲಿಲ್ಲ. ಮ್ಯಾಲೆ ಬರಾಕ ತ್ರಾಣ ಉಳಿದಿರಲಿಲ್ಲ ಅಂದರೆ ಆ ಒಂದು ಕಾಲುವೆಯಿಂದ ಎದ್ದು ಮೇಲೆ ಬರಲಿಕ್ಕೆ ನನಗೆ ಆಗಲಿಲ್ಲ, ಅಷ್ಟೊಂದು ಶಕ್ತಿ ನನ್ನಲ್ಲಿ ಇರಲಿಲ್ಲ, ಬಿದ್ದುಬಿಟ್ಟಿದ್ದೆ. ಹಾಗೆಯೇ ಆ ಒಂದು ಕಾಲುವೆಯ ನೀರಿನಲ್ಲಿ ತೇಲುತ್ತಾ ಹೊಂಟಾಗ ಅವರು ತೇಲ್ಕೊಂಡು ಕಾಲುವೆಯಲ್ಲಿ ನೀರಲ್ಲಿ ಹೋಗ್ತಾ ಇರ್ತಾರೆ. ಆವಾಗ ಆ ಒಂದು ಊರಿನ ಹಿರಿಯರು ಏನು ಮಾಡ್ತಾರೆ, ಕೂಡುವ ಮಠಪತಿಯವರ ಕಟ್ಟೆಯಲ್ಲಿ, ಹಿರಿಯರು ಒಂದು ಕಡೆ ಪಂಚಾಯತಿಗೆ ಅಥವಾ ಏನಾದರೂ ಸಭೆಯನ್ನು ಕೆಲವೊಂದು ಕಟ್ಟೆಯಲ್ಲಿ ಮಾಡ್ತಾ ಇರ್ತಾರೆ, ಊರಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಸಮಾಜದ ಸೇವೆಗೋಸ್ಕರ ಅಥವಾ ಇನ್ನಿತರ ಊರಿನ ಕ್ಷೇಮಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಹಾಗೆ ಒಂದು ಮಠಪತಿಯವರ ಕಟ್ಟೆಯಲ್ಲಿ ಹಿರಿಯರೆಲ್ಲ ಕೂತಿರ್ತಾರೆ. ಆವಾಗ ಆ ಕಾಲುವೆಯಲ್ಲಿ ತೇಲುತ್ತಾ ಹೋಗ್ತಾ ಇರುವಂಥ ಒಂದು ಬಾಲಕ, ಯಾರು? ಏಣಗಿ ಬಾಳಪ್ಪನವರನ್ನು ಅಲ್ಲಿ ಮಠಪತಿಯವರ ಕಟ್ಟೆಯಲ್ಲಿ ಕೂತಿರುವಂಥ ಹಿರಿಯರು ನೋಡಿಬಿಡ್ತಾರೆ. ಕುಂತವರು ಏನು ಮಾಡ್ತಾರೆ, ನೋಡಿ ಮ್ಯಾಲ ಎತ್ತಿ ಉಪಚರಿಸಿದರಂತೆ. ಅವರನ್ನು ಕಾಲುವೆಯಿಂದ ತೇಲ್ತಾ ಹೋಗ್ತಾ ಇರಬೇಕಾದ್ರೆ ಅವರನ್ನು ಮೇಲಕ್ಕೆ ಎತ್ಕೊಂಡು ಬಂದು ಉಪಚಾರವನ್ನು, ಚಿಕಿತ್ಸೆಯನ್ನು ಎಲ್ಲ ನೀಡಿ ಅವರನ್ನು ನೋಡ್ಕೊಳ್ತಾರೆ. ಇಂತಹ ಅನೇಕ ಪ್ರಸಂಗಗಳನ್ನು ದಾಟಿ ಬಂದಿರುವ ನನ್ನ ಬದುಕಿನಲ್ಲಿ ನನಗೆ ಐಶ್ವರ್ಯವೂ ಲಭಿಸಿತು. ಹಲವಾರು ಕಷ್ಟಗಳನ್ನು ಅನುಭವಿಸಿ ಬಂದಿದ್ದಾರೆ. ಬಡತನ, ಚಿಕ್ಕ ವಯಸ್ಸಿನಿಂದಲೇ ಬಡತನ, ಕಷ್ಟಗಳು, ಸರಿಯಾಗಿ ಹೊಟ್ಟೆ ತುಂಬ ಊಟ ಮಾಡುವುದಕ್ಕೂ ಕಷ್ಟ ಇತ್ತು. ಆ ರೀತಿ ಇರುವಂತಹ ಪರಿಸ್ಥಿತಿಯಿಂದ ತನ್ನ ಜೀವನದಲ್ಲಿ ಹಲವಾರು ರೀತಿಯ ಪ್ರಸಂಗಗಳು ಅವರಲ್ಲಿ ಜರುಗಿ ಹೋಗಿದೆ. ಹಾಗೆಯೇ ಅವರಿಗೆ ಮುಂದಕ್ಕೆ ಬೆಳೀತಾ ದೊಡ್ಡವರಾದ ಹಾಗೆ ಏನಾಗುತ್ತೆ, ಐಶ್ವರ್ಯ ಲಭಿಸುತ್ತೆ. ಅಂದರೆ ಸಂಪತ್ತು ಬರುತ್ತೆ, ಒಳ್ಳೆಯ ಹಣ ಇರುತ್ತೆ.
ಆದರೆ ಗರ್ವ ಬರಲಿಲ್ಲ. ನಾನು ಐಶ್ವರ್ಯವಂತ ಆಗಿದ್ದೇನೆ ಅಂತ ಹೇಳುವಂಥ ಒಂದು ಅಹಂಕಾರ, ಗರ್ವ ಅಂತ ಹೇಳುವಂಥದ್ದು ಬಾಳಪ್ಪನವರಲ್ಲಿ ಬರಲಿಲ್ಲ. ಆ ಒಂದು ಕಷ್ಟದ ಜೀವನದ ಒಂದು ಬಾಲ್ಯದ ಜೀವನವನ್ನು, ಕಷ್ಟದ ಜೀವನವನ್ನು ಅವರು ಐಶ್ವರ್ಯ ಬಂದಾಗ, ಅವರು ಬೆಳೆದು ದೊಡ್ಡವರಾದಾಗ ಅದನ್ನು ಮರೆತಿಲ್ಲ. ಅದಕ್ಕೋಸ್ಕರ ಅವರಿಗೆ ಐಶ್ವರ್ಯ ಬಂದಾಗ ಏನಾಗಿಲ್ಲ, ಗರ್ವ ಅಥವಾ ಅಹಂಕಾರ ಪಡಲಿಲ್ಲ. ದುಡ್ಡಿನಿಂದ ನನಗೆ ಮದ ಬರಲಿಲ್ಲ ಅಂತ ಹೇಳ್ತಾರೆ. ಅದರಿಂದ ಯಾವ ವ್ಯಸನಕ್ಕೂ ನಾನು ತುತ್ತಾಗಲಿಲ್ಲ. ಆ ಒಂದು ಐಶ್ವರ್ಯ ಬಂದರೂ ಕೂಡ ನಾನು ಯಾವುದೇ ಒಂದು ಕೆಟ್ಟ ಚಟಗಳಿಗೆ, ಧೂಮಪಾನ ಅಥವಾ ಮದ್ಯಪಾನ ಇಂತಹ ಒಂದು ಯಾವುದೇ ಚಟಗಳಿಗೆ ಬಲಿಯಾಗಲಿಲ್ಲ. ಇದು ನನ್ನ ಅವ್ವಳ ಸ್ಮರಣೆಯ ಫಲ ಎಂದು ಇಲ್ಲಿ ನೆನೆಸಿಕೊಳ್ಳಲಾರದೆ ಇರಲಾರೆ. ಅಂದರೆ ಕಷ್ಟಪಟ್ಟು ನನ್ನನ್ನು ನಮ್ಮ ತಾಯಿ ಯಾವ ರೀತಿ ನೋಡ್ಕೊಂಡಿದ್ರೋ ಆ ಒಂದು ಕಷ್ಟದ ಜೀವನವನ್ನು ನಾನು, ಆ ಒಂದು ಪಾಠವನ್ನು ತಾಯಿಯಿಂದ ಕಲಿತಿರೋದ್ರಿಂದ ಇದು ತಾಯಿಯ ಒಂದು ನೆನಪಿನ ಫಲ ಅಂತ ಹೇಳುವಂಥ ಒಂದು ಆ ಒಂದು ಜೀವನವನ್ನು ನೆನೆಸ್ಕೊಳ್ತಾ ಅವರು ಯಾವತ್ತೂ ಕೂಡ ಇರಲ್ಲ. ಸದಾ ಆ ಒಂದು ತಾಯಿಯ ಸ್ಮರಣೆಯನ್ನು, ಅವ್ವಳ ಸ್ಮರಣೆಯನ್ನು ನೆನೆಸಿಕೊಳ್ಳಲಾರದೆ ಇರಲಾರೆ ಅಂತ ಹೇಳುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನಾನು ಓದಿದ್ದು 4ನೇ ಇಯತ್ತೆಯವರೆಗೆ ಮಾತ್ರ, ನಾನು 4ನೇ ತರಗತಿಯವರೆಗೆ ಮಾತ್ರ ಓದಿದ್ದೀನಿ ಅಂತ ಹೇಳ್ತಿದ್ದಾರೆ. ಯಾರು? ಏಣಗಿ ಬಾಳಪ್ಪನವರು. ನನ್ನ ಬಡತನ, ಅಜ್ಞಾನ ಇವನ್ನು ಮುಚ್ಚಿಡಲು ನಾನು ಬಯಸುವುದಿಲ್ಲ. ನನ್ನ ಬಡತನವನ್ನು, ಅಂದರೆ 4ನೇ ತರಗತಿಯವರೆಗೆ ಓದಿರೋದ್ರಿಂದ ಸಾಕಷ್ಟು ಜ್ಞಾನ ಇಲ್ಲ ನನಗೆ. ಹಾಗೆ ನನ್ನ ಅಜ್ಞಾನವನ್ನು, ನನ್ನ ಆ ಒಂದು ಕಷ್ಟದ ದಿನಗಳಲ್ಲಿ ಬಂದಿರುವಂತಹ ಬಡತನವನ್ನು ನಾನು ಅದನ್ನು ಮುಚ್ಚುಮರೆ ಇಲ್ಲದೆ ಹೇಳುತ್ತೇನೆ. ಮುಚ್ಚುಮರೆ ಮಾಡಿ ಇಟ್ಕೊಳ್ಳುವುದಕ್ಕೆ ಇಷ್ಟಪಡಲ್ಲ. ಮುಚ್ಚುಮರೆ ಇಲ್ಲದೆ ಅದನ್ನೆಲ್ಲ ನಾನು ನಿಮ್ಮ ಮುಂದೆ ಹೇಳುವುದಕ್ಕೆ ಬಯಸ್ತೇನೆ ಅಂತ ಹೇಳ್ತಿದ್ದಾರೆ. ಇಂಥದ್ದರಲ್ಲಿ ದೈವದತ್ತವಾಗಿ ನನಗೆ ಇದ್ದದ್ದು ಒಳ್ಳೆಯ ಕಂಠ. ನೋಡಿ, ದೈವದತ್ತವಾಗಿ ಬಂದಿರುವಂಥದ್ದವರಿಗೆ ಒಳ್ಳೆಯ ಕಂಠ, ಒಳ್ಳೆಯ ಹಾಡು, ಚೆನ್ನಾಗಿ ತುಂಬ ಸುಶ್ರಾವ್ಯವಾಗಿ ಹಾಡ್ತಾ ಇದ್ರು. ಅದರಿಂದ ಶಾಲೆಯಲ್ಲಿ ನನ್ನಿಂದ ಕವಿತೆಗಳನ್ನು ಹಾಡಿಸಿ ಗುರುಗಳು ಸಂತೋಷ ಪಡುತ್ತಾ ಇದ್ದರು. ಏನು ಮಾಡ್ತಾಯಿದ್ರು? ಅದರಿಂದ ಶಾಲೆಯಲ್ಲಿ ಆ ಒಂದು ಏಣಗಿ ಬಾಳಪ್ಪನವರು ಶಾಲೆಗೆ ಹೋಗುವಂಥ ವಯಸ್ಸಿನಲ್ಲಿ ಅಧ್ಯಾಪಕರು ಅಥವಾ ಗುರುಗಳು ಅವರಲ್ಲಿ ಏಣಗಿ ಬಾಳಪ್ಪನವರಲ್ಲಿ ಕವಿತೆಗಳನ್ನು, ಹಾಡನ್ನು ಹಾಡಿಸಿಬಿಟ್ಟು ಏನು ಮಾಡ್ತಾಯಿದ್ರು? ಸಂತೋಷ ಪಡ್ತಾಯಿದ್ರು. ಮಕ್ಕಳೇ, ಇವತ್ತಿಗೆ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಇನ್ನಷ್ಟು ಉಳಿದ ವಿಷಯವನ್ನು ಮುಂದಿನ ತರಗತಿಯಲ್ಲಿ ತಿಳಿಯೋಣ ಅಂತ ಹೇಳುವಂತಹ ಮಾತನ್ನು ಹೇಳುತ್ತಾ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.